ಇನ್ನು ಬಿಜೆಪಿ ಸಂಸದರು ಮುಖಂಡರು ನಿಜವಾಗ್ಲೂ ಗಂಡಸ್ರ ಬಿಜೆಪಿ ಸಂಸದರ ವಿರುದ್ಧ ಹೀಗಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ಬಾಲಕೃಷ್ಣ. ಬಿಜೆಪಿ ಸಂಸದರು ಮುಖಂಡರು ನಿಜವಾಗಿ ಗಂಡಸ್ರ 18ರ ಮಧ್ಯಂತರ ತೀರ್ಪಿನ ಬಳಿಕ ಸದಾನಂದಗೌಡ ಅನಂತಕುಮಾರ್ ಅವರ ಮನೆಗೆ ನಾವೆಲ್ಲ ಮುತ್ತಿಗೆ ಹಾಕ್ತೀವಿ, ಎಲ್ಲಾ ಸಂಸದರು ರಾಜೀನಾಮೆಯನ್ನ ಕೊಡಬೇಕು, ಯೋಗ್ಯತೆ ಇದ್ರೆ ಬಿಜೆಪಿ ಸಂಸದರು ಮುಖಂಡರು ಪ್ರಧಾನಿ ಜೊತೆ ಮಾತನಾಡಲಿ ಅಂತ ಹೇಳಿ ಅವರು ಹೇಳಿದ್ದಾರೆ. ರಾಜೀನಾಮೆಯಿಂದ ಸಮಸ್ಯೆ ಬಗೆಹರಿತದೆ, ರಾಜೀನಾಮೆ ಕೊಡ್ಲಿ, ನಾವು ಕೂಡ ತಯಾರಿದ್ದೇವೆ. ಮಂಡ್ಯ ಜನ ಜೊತೆ ರಾಜೀನಾಮೆ ಕೊಡ್ಲಿಕ್ಕೆ ನಾನು ಜಮೀರಣ್ಣ. ಯಾಕಂದ್ರೆ ಬೆಳಿಗ್ಗೆ ಇದ್ರೆ ನಿಮ್ ನೀರನ್ನೇ ಕುಡಿಯೋದು ನಾವು ಬೆಂಗಳೂರಿನಲ್ಲಿ. ನಾವು ಮಾಗಡಿ ಕ್ಷೇತ್ರದವರಾದ್ರೂ ನಾವು ವಾಸ ಮಾಡೋದು ಬೆಂಗಳೂರಿನಲ್ಲಿ, ನೀರನ್ನೇ ಕುಡಿಯೋದು ಕಾವೇರಿ ನೀರನ್ನೇ. ನಾವು ಅವ್ರ ಜೊತೆ ರಾಜೀನಾಮೆ ಕೊಡ್ಲಿಕ್ಕೆ ಸಿದ್ಧ ಇದ್ದೀವಿ. ಇಲ್ಲಿ ಒಂದು ವಿಪರ್ಯಾಸ ಏನಂತಂದ್ರೆ, ನಿನ್ನೆ ಮುಖ್ಯಮಂತ್ರಿಗಳು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಪ್ರಧಾನಿಗಳಿಗೆ 8 ಪತ್ರವನ್ನು ಬರೆದಿದ್ದೇನೆ ನಾನು ಇದುವರೆಗೂ. 8 ಪತ್ರಕ್ಕೆ ಅಲ್ಲಿಂದ ಉತ್ತರ ಬಂದಿಲ್ಲ. ನಾನು ಸಮಯ ನಿಗದಿ ಮಾಡಿ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೇಳಿ ಪತ್ರ ಬರೆದಿದ್ದೇನೆ ಅಂತಂದ್ರೆ, ಬಿಜೆಪಿಯ ಯಾವುದೇ ನಾಯಕರು ಅದರ ಬಗ್ಗೆ ಇದುವರೆಗೂ ಕೂಡ ರಿಯಾಕ್ಟ್ ಮಾಡಲೇ ಇಲ್ಲ. ಅಂದ್ರೆ ಇವರೆಲ್ಲ ಗಂಡಸ್ರ ಅಂತ ಹೇಳಿ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇವ್ರು ಯಾರು ಬಿಜೆಪಿ ನಾಯಕರುಗಳು ಗಂಡಸ್ರ ಅಂತ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾರ್ಯಾರು ಸದಾನಂದ ಗೌಡರಾಗ್ಲಿ, ಯಡಿಯೂರಪ್ಪನವರಾಗ್ಲಿ, ಅನಂತಕುಮಾರ್ ಪಾಪ ಅವ್ರು ಅನಂತಕುಮಾರ್ ಕಳೆದೋಗ್ಬಿಟ್ಟವ್ರು ಬಿಡಿ, ಜಗದೀಶ್ ಶೆಟ್ಟರ್ ಅನಂತಕುಮಾರ್ ಅವರೆಲ್ಲ ಕಳೆದೋಗ್ಬಿಟ್ಟವ್ರೆ. ಈಗ ನಾವು ಮಾಡಬೇಕಾಗಿರ್ತಕ್ಕಂಥ ವಿಚಾರ ಇಷ್ಟೇನೆ, ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ಪ್ರಧಾನಮಂತ್ರಿಗಳು ಮಧ್ಯಸ್ಥಿಕೆ ವಹಿಸಬಹುದು ಅಂತಕ್ಕಂಥದ್ದು ಕಾನೂನಿನಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ದೃಷ್ಟಿಯಿಂದ ಸಂವಿಧಾನದಲ್ಲಿ ಇರೋದ್ರಿಂದ ನಾನು ಹೇಳ್ತಕ್ಕಂಥದ್ದು, ನಾವೆಲ್ಲರೂ ಸೇರಿ ನಮ್ಮ ಮುಖಂಡರಿಗೆ, ನಮ್ಮ ನಾಯಕರಾದ ಜಮೀರ್ಗೆ ಮತ್ತೆ ಚಲವಣಿಗೆ ನಾನು ಹೇಳ್ತಕ್ಕಂಥದ್ದು, ನಾವು ಒಂದು ಬಿಜೆಪಿ ಮಂತ್ರಿಗಳು ಮತ್ತೆ MP ಗಳು ರಾಜೀನಾಮೆ ಮೊದಲು ಕೊಡಬೇಕು ಅಂತೇಳಿ ನಾವು ಇನ್ನೊಂದು ವಾರ ನೋಡೋಣ. 18ನೇ ತಾರೀಕು ಏನೋ ಒಂದು ಮಧ್ಯಂತರ ಒಂದು ತೀರ್ಪು ನಮ್ಮ ಅರ್ಜಿ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅದ್ರ ನಂತರ ಏನಾಗ್ತದೆ ಅಂತೇಳಿ ಇವ್ರ ಯೋಗ್ಯತೆಗೆ ಆ ಪ್ರಧಾನಮಂತ್ರಿಗಳ ಜೊತೆ ಒಂದು ಮೀಟಿಂಗ್ ಮಾಡ್ಲಿಕ್ಕೆ ಇವ್ರ ಕೈಲಿ ಆಗ್ಲಿಲ್ಲ ಅಂತ ಆದ್ಮೇಲೆ ಇವ್ರ ಮಂತ್ರಿಗಿರಿ ಯಾರಿಗೆ ಬೇಕು, ಇವ್ರ MP ಗಿರಿ ಯಾರಿಗೆ ಬೇಕು, ದಯಮಾಡಿ ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಒತ್ತಾಯ ಮಾಡಿ ನಂತರ ನಾವು ಇಲ್ಲಿಂದ ಪಾದಯಾತ್ರೆ ಮಾಡಬೇಕು. ಅನಂತಕುಮಾರ್ ಮತ್ತೆ ಸದಾನಂದ ಗೌಡ್ರ ಮನೆಗೆ ಮುತ್ತಿಗೆ ಹಾಕಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ. ಅದ್ರ ಬಗ್ಗೆ ಚರ್ಚೆ ಮಾಡ್ತೇವೆ. 18ನೇ ತಾರೀಕಿನ ಒಂದು ಅರ್ಜಿ ವಿಚಾರಣೆಗೆ ಬರ್ತದಲ್ಲ, ಆ ವಿಚಾರಣೆ ಆದ ನಂತರ ಅದ್ರ ಬಗ್ಗೆ ತೀರ್ಮಾನ ಮಾಡ್ತೇವೆ. ಭವಿಷ್ಯ ಮಂಡ್ಯ ಜನರು ಹಿಂದೆ ಇದ್ದಂತ ಆ ಒಂದು ಶಕ್ತಿ ಇವತ್ತು ಯಾಕೆ ಕುಂದಿದೆ ಅಂತ ನನ್ನ ಭಾವನೆ, ನನ್ನ ವೈಯಕ್ತಿಕವಾದಂತ ಅಭಿಪ್ರಾಯ. ಯಾಕಂದ್ರೆ ಮಂಡ್ಯ ಅಂದ್ರೆ ಭವಿಷ್ಯ ಇಡೀ ಕರ್ನಾಟಕ ನಡುತ್ತಾ ಇತ್ತು ಅಂತ ಒಂದು ಪರಿಸ್ಥಿತಿ ಇತ್ತು. ಹಿಂದೆ ಚಡ್ಡಿ ಮೆರವಣಿಗೆ ಮಾಡಿ ಇಡೀ ದೇವರಾಜ ಅರಸನ ಅಳ್ಳಾಡಿಸಿದಂತ ಜನ ಮಂಡ್ಯದವರು. ನಾನು ಕೂಡ ಈ ಮಂಡ್ಯದ ನೀರು ಕುಡಿದು ಇಲ್ಲೇ ಓದಿ ಇಲ್ಲೇ ಬೆಳೆದಂತವನು ನಾನು ಕೂಡ. ಅದರಿಂದ ಆ ತೀರ್ಮಾನದ ನಂತರ ಬಿಜೆಪಿ MP ಗಳ ಮೇಲೆ ನಾವು ಬೀಳ್ತಕ್ಕಂಥದ್ದು ಅನಿವಾರ್ಯ. ಬೀಳ್ತೇವೆ, ನಮ್ಮಿಂದನೇ ಪ್ರಾರಂಭ ಆಗ್ತದೆ, ಇಲ್ಲಿಂದನೇ ಪಾದಯಾತ್ರೆ ಶುರು ಮಾಡ್ತೇವೆ. ಅನಂತಕುಮಾರ್ ಮನೆ ಮತ್ತೆ ಸದಾನಂದ ಗೌಡ್ರ ಮನೆ ಮುಖ್ಯ ಆಗ್ತೇವೆ. ಇಲ್ಲ ಅಂತಂದ್ರೆ ಅವರು ಪ್ರಧಾನಮಂತ್ರಿನ ಮನವೊಲಿಸಿ ಸುಮ್ಮನೆ ಈ ಕದ್ದು ಪಚ್ಚಿ ನಾಟಕ ಆಡೋದನ್ನ ಬಿಟ್ಬಿಟ್ಟು ನಮ್ಗೆ ಏನ್ ನ್ಯಾಯ ಒದಗಿಸ್ಕೊಡ್ಬೇಕು ಅದನ್ನ ಒದಗಿಸ್ಕೊಡ್ಬೇಕು ಅಂತ ಹೇಳಿ ಎಲ್ಲ ಬಿಜೆಪಿ ಮುಖಂಡರು ನಾನು ಒತ್ತಾಯ ಮಾಡ್ತೇನೆ. ಸೊ ಇದು JDSನ ಬಂಡಾಯ ಶಾಸಕರು ಇವತ್ತು ತಾವು ವ್ಯಕ್ತಪಡಿಸಿದಂತಹ ಆಕ್ರೋಶದ ಪರಿ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು. ನಾಗೇಂದ್ರ, ಈಗ ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದು ಆ ನಂತರದಲ್ಲಿ ಈ ರೀತಿಯಾದಂತಹ ಆಕ್ರೋಶದ ಹೇಳಿಕೆಗಳು, ಇದೆಲ್ಲ ಹೇಳಿಕೆಗಳಿಗೆ ಮಾತ್ರ ಸೀಮಿತನಾ ಅಥವಾ ನಿಜಕ್ಕೂ ಹೋರಾಟ ಮಾಡುವಂತ ನಿಟ್ಟಿನಲ್ಲಿ ಆ ಭಾಗದ ಶಾಸಕರು ಇವರೆಲ್ಲ ಏನಾದ್ರು ತಲೆ ಕೆಡಿಸ್ಕೊಳ್ತಾ ಇದಾರ, ರೂಪುರೇಷ ಏನಾದ್ರು ಹಾಕೊಳ್ತಾ ಇದಾರ? ಏನ್ ಇವತ್ತು ಕಂಡು ಬಂತು ನಾಗೇಂದ್ರ? ಮಾಲ್ತೇಶ್, ಇವತ್ತು ಕರ್ನಾಟಕ ರಾಜ್ಯದಲ್ಲಿ 8 ಜನ JDS ಶಾಸಕರನ್ನ ಏನು ಅಮಾನತುಗೊಂಡಿದ್ದಂತಹ 8 ಜನ ಶಾಸಕರು ಕೂಡ ಮಂಡ್ಯಗೆ ಬಂದು ಮಂಡ್ಯದಲ್ಲಿದ್ದಂತಹ ಕಾವೇರಿ ಹಿತರಕ್ಷಣಾ ಸಮಿತಿ ಅಧ್ಯಕ್ಷರಾಗಿರುವಂತಹ G. ಮಾದೇಗೌಡರನ್ನ ಭೇಟಿ ಮಾಡಿ ನಂತರ ಮಂಡ್ಯದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ್ರು. ಆ ಒಂದು ಪತ್ರಿಕಾಗೋಷ್ಠಿ ಸಮಯದಲ್ಲಿ ಮುಖ್ಯವಾಗಿ ಮಾಗಡಿ ಕ್ಷೇತ್ರದ ಶಾಸಕರಾಗಿರುವಂತಹ ಬಾಲಕೃಷ್ಣ ಅವರು ಬಿಜೆಪಿಯ ವಿರುದ್ಧ ಒಂದು ವಾಗ್ದಾಳಿಯನ್ನು ಕೂಡ ನಡೆಸಿದ್ರು. ಮುಖ್ಯವಾಗಿ ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಆಡಳಿತವನ್ನು ನಡೆಸ್ತಾ ಇದೆ, ಜೊತೆಗೆ ನಮ್ಮ ರಾಜ್ಯದಲ್ಲಿ ಇಬ್ಬರು ಕೇಂದ್ರದಲ್ಲಿ ಮಂತ್ರಿಗಿರಿ ಇಟ್ಕೊಂಡಿರುವಂತಹ ಇಬ್ಬರು ಸಂಸದರು ಕೂಡ ಇದ್ದಾರೆ, ಜೊತೆಗೆ ಹಲವು ಮುಖಂಡರು ಕೂಡ ಇದ್ದಾರೆ. ಇವರೆಲ್ಲರೂ ಕೂಡ ಈ ಒಂದು ಕಾವೇರಿ ನೀರಿಗಾಗಿ ಮಧ್ಯಂತರ ವಹಿಸಿ ಆ ಒಂದು ಪ್ರಧಾನಿ ನರೇಂದ್ರ ಮೋದಿ ಜೊತೆಗೆ ಒಂದು ಮಾತುಕತೆ ನಡೆಸಬಹುದಿತ್ತು. ಆದ್ರೆ ನಿನ್ನೆ ಸಂಸದ ಸದಾನಂದ ಗೌಡರು ಈ ಒಂದು ವಿಚಾರದಲ್ಲಿ ನಾವು ಪ್ರಧಾನಮಂತ್ರಿ ಆಗಿರುವಂತಹ ನರೇಂದ್ರ ಮೋದಿ ಅವರನ್ನ ನಾವು ಯಾವುದೇ ಒಂದು ವಿಚಾರಕ್ಕೆ ಕೇಳಿದ್ರು ಸರಿಯಲ್ಲ ಒಂದು ಮಾತನ್ನು ಕೂಡ ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದಂತಹ ಮಾಗಡಿ ಕ್ಷೇತ್ರದ ಶಾಸಕರಾಗಿರುವಂತಹ ಬಾಲಕೃಷ್ಣ ಅವರು ನಿಜಕ್ಕೂ ಬಿಜೆಪಿಯ ರಾಜ್ಯದಲ್ಲಿರುವಂತಹ ಸಂಸದರು ಗಂಡಸರೇ ಆಗಿದ್ರೆ ತಕ್ಷಣ ಕೇಂದ್ರ ಸಚಿವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜೊತೆ ಕೂತು ಮಾತುಕತೆ ನಡೆಸಲಿ ಅನ್ನೋ ಒಂದು ವಾಗ್ದಾನ ಕೂಡ ನಡೆಸಿದ್ರು. ಮುಖ್ಯವಾಗಿ ಇವರೆಲ್ಲರೂ ಕೂಡ ಗಂಡಸರ ಅನ್ನೋ ಒಂದು ಬಿಜೆಪಿಯ ಸಂಸದರು ಎಲ್ಲರೂ ಕೂಡ ಗಂಡಸರ ಅನ್ನೋ ಒಂದು ಪ್ರಶ್ನೆ ಮಾಡುವ ಮೂಲಕ ಬಿಜೆಪಿಯ ಒಂದು ಸಂಸದರ ವಿರುದ್ಧ ವಾಗ್ದಾನ ಕೂಡ ನಡೆಸಿದ್ರು. ಮುಖ್ಯವಾಗಿ ಇವತ್ತು ಸಂಜೆ 6 ಗಂಟೆಗೆ
ಸಿಎಂ ಸಿದ್ದರಾಮಯ್ಯ ಜೊತೆ ಒಂದು ಸಭೆ ಕೂಡ ಏರ್ಪಡಿಸಲಾಗಿದೆ. ಆ ಒಂದು ಸಭೆಯಲ್ಲಿ ಕೂಡ ನಾವೆಲ್ಲರೂ ಕೂಡ ಪಾಲ್ಗೊಂಡು 8 ಜನ ಏನು ಅಮಾನತುಗೊಂಡಿರುವಂತಹ ಜೆಡಿಎಸ್ ಶಾಸಕರೆಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡು ಸಿಎಂ ಸಿದ್ದರಾಮಯ್ಯ ಜೊತೆ ಒಂದು ಮಾತುಕತೆಯನ್ನು ಕೂಡ ನಡೆಸ್ತೀವಿ. ಮುಖ್ಯವಾಗಿ ನಮ್ಮ ರಾಜ್ಯದ ಒಂದು ಕಾವೇರಿ ನೀರಿಗಾಗಿ ಒಬ್ಬರು ನಾಯಕತ್ವವನ್ನು ವಹಿಸಬೇಕಾಗಿದೆ. ಅದು ಸಿಎಂ ಸಿದ್ದರಾಮಯ್ಯನವರೇ ಆಗಿರುವಂತದ್ದು, ಜೊತೆಗೆ ಮಾಜಿ ಪ್ರಧಾನಿ ದೇವೇಗೌಡ ಆಗಿರ್ಬೋದು. ಯಾರಾದ್ರೂ ಒಬ್ರು ನಾಯಕತ್ವವನ್ನು ವಹಿಸಿದ್ರೆ ಖಂಡಿತವಾಗೂ ನಮ್ಮ ರಾಜ್ಯ ಹಿತರಕ್ಷಣೆ ಜೊತೆಗೆ ಕಾವೇರಿ ನೀರಿಗಾಗಿ ಶಾಶ್ವತ ಪರಿಹಾರವನ್ನ ವಹಿಸೋದಕ್ಕೆ ನಾವು ಹೋರಾಟವನ್ನು ನಡೆಸಬೇಕಾಗಿದೆ. ಮುಖ್ಯವಾಗಿ ದೆಹಲಿಯಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಒಬ್ಬ ನಾಯಕತ್ವದ ಒಂದು ನೇತೃತ್ವದಲ್ಲಿ ತೆರಳಿ 10 ದಿನಗಳ ಕಾಲ ನಾವು ಹೋರಾಟವನ್ನು ಕೂಡ ನಡೆಸೋಣ. ದಿಲ್ಲಿಯಲ್ಲಿ ಇರುವಂತದ್ದು ಕೇಂದ್ರ ಸರ್ಕಾರ, ಸುಪ್ರೀಂ ಕೋರ್ಟ್ ಆಗಿರುವಂತದ್ದು, ಟ್ರಿಬ್ಯುನಲ್ ಕೂಡ ದಿಲ್ಲಿಯಲ್ಲಿರೋದ್ರಿಂದ ನಾವು ದಿಲ್ಲಿಗೆ ತೆರಳಿ ಅಲ್ಲಿ 10 ದಿನಗಳ ಕಾಲ ಒಬ್ಬ ನಾಯಕತ್ವ ನೇತೃತ್ವದಲ್ಲಿ ನಾವು ಧರಣಿಯನ್ನು ಕೂಡ ನಡೆಸೋಣ, ಹೋರಾಟವನ್ನು ಕೂಡ ನಡೆಸೋಣ. ಕಾವೇರಿ ನೀರಿಗಾಗಿ ಕರ್ನಾಟಕ ರಾಜ್ಯದ ಹಿತರಕ್ಷಣೆಗಾಗಿ ನಾವೆಲ್ಲರೂ ಕೂಡ ಕೂತು ನಾವು ಬೇಕಾದ್ರೆ 10 ದಿನಗಳ ಕಾಲ ಹೋರಾಟ ನಡೆಸೋಣ. ನಮ್ಗೆ ಫ್ಲೈಟ್ ಟಿಕೆಟ್ ಆಗ್ಲಿ, ಊಟದ ವ್ಯವಸ್ಥೆ ಆಗ್ಲಿ, ಆಗ್ಲಿ ಏನೂ ಬೇಡ. ನಾವೆಲ್ಲರೂ ಕೂತು ಹೋಗಿ ನಾವು ಚರ್ಚೆ ಮಾಡೋಣ, ಹೋರಾಟವನ್ನು ನಡೆಸೋಣ ಅಂತೇಳಿ ಇವತ್ತು ಮಂಡ್ಯದ ಪತ್ರಿಕಾಭವನ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಮಾಗಡಿ ಕ್ಷೇತ್ರದ ಬಾಲಕೃಷ್ಣ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ನಾಗೇಂದ್ರ.